ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ರೆ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಫ್ರೈಡೇ ನೈಟ್, ಆಲ್ರೆಡಿ ಟೈಮ್ 12:30 ಆಗೋಗಿದೆ. ಸೊ ಸ್ಯಾಟರ್ಡೇ ಅಂತಲೇ ಹೇಳ್ಬೋದು. ಸೊ ನಾಳೆ ಹಾಸನ ಹೋಗ್ತಾ ಇದ್ದೀವಿ. ಸೊ ಬರೋದು ಮೇ ಬಿ ಇನ್ 2 to 3 months ಆಗ್ಬೋದು. ಸೊ ಹೋಗೋಕ್ಕಿಂತ ಮುಂಚೆ ಒನ್ ಲಾಸ್ಟ್ ಟೈಮ್ ಟಾಕೋಸ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಸೊ ಅದಕ್ಕೆ ಪವನಿಗೆ ಹೇಳಿದೆ ಆರ್ಡ್ರ್ ಮಾಡು ಅಂತ. ಆರ್ಡ್ರ್ ಮಾಡಿದ್ದಾನೆ. ಐ ಆಮ್ ವೇಟಿಂಗ್ ಫಾರ್ ಟಾಕೋಸ್. ಸೊ ವೇಟಿಂಗ್ ಫಾರ್ ಟಾಕೋಸ್. ಸೊ ದಟ್ಸ್ ದ ಓನ್ಲಿ ಫುಡ್ ನಾನು ಬೆಂಗಳೂರಿಗೆ ಬಂದಿದ್ದ ತಕ್ಷಣ ತಿನ್ನಬೇಕು ಅನಿಸುತ್ತೆ, ಮತ್ತು ಬೆಂಗಳೂರಿಂದ ಹೋಗಬೇಕಾದ್ರೆ ತಿನ್ನಬೇಕು ಅನಿಸುತ್ತೆ. ಏನಕ್ಕೆ ಗೊತ್ತಿಲ್ಲ. ನನಗೆ ತುಂಬ ಆಪ್ಷನ್ಸ್ ಇದೆ ಬೆಂಗಳೂರಲ್ಲಿ. ಬಟ್ ನನಗೆ ಫಸ್ಟ್ ನನಗೆ ತಿನ್ನಬೇಕು ಅಂತ ಹೇಳಿದ್ರೆ ಒಂದು ಟಾಕೋಸ್, ಇನ್ನೊಂದು ಸಬ್ವೆ. ಅವೆರಡೇ. ಮೇ ಬಿ ಪಿಜ್ಜಾ ಬರ್ಗರ್ ಎಲ್ಲ ಹಾಸನಲ್ಲಿ ಸಿಗುತ್ತೆ, ಮೇ ಬಿ ಅದಕ್ಕೆ ಏನೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ಇವೆರಡು ಬೇಗ ಫಸ್ಟು ತಿನ್ನಬೇಕು ಅಂತ ಅನಿಸುತ್ತೆ. ಈ ಸತಿ ಸಬ್ವೆ ತಿನ್ನಲಿಲ್ಲ, ಆಲ್ಮೋಸ್ಟ್ ಮಂತ್ ಇದ್ದೀನಿ ಬೆಂಗಳೂರಲ್ಲಿ. ಬಟ್ ಸಬ್ವೆ ಏನಕ್ಕೋ ತಿನ್ನೋಕ್ಕೆ ಹೋಗಲಿಲ್ಲ, ಗೊತ್ತಿಲ್ಲ. ಟಾಕೋಸ್ ಆಲ್ರೆಡಿ 2-3 times ಆಗಿದೆ. ಬಟ್ ಅಗೇನ್ ಟಾಕೋಸ್ ತಿನ್ನಬೇಕು. ಐ ಲವ್ ಟಾಕೋಸ್. ಸೊ ಎಸ್, ಆಲ್ರೆಡಿ ಆರ್ಡ್ರ್ ಮಾಡಿ 15 minutes ಆಗಿದೆ ಅನಿಸುತ್ತೆ. 15 minutes ಆಗಿದೆ. ಮೇ ಬಿ ನಾನು 5-10 minutesಲ್ಲಿ ಇರುತ್ತೆ. ಸೊ ಆಮೇಲೆ ಸಿಗ್ತೀನಿ ತಿನ್ನಬೇಕಾದ್ರೆ. ಓಕೆ, ಆಲ್ಮೋಸ್ಟ್ ಎಲ್ಲರೂ ಟ್ರೈ ಮಾಡಿರ್ತೀರ ಟಾಕೋಸ್. ನಾನೇನು ಮತ್ತೆ ರಿವ್ಯೂ ಕೊಡೋದೇನು ಬೇಡ. ಸೊ ತಿಂದ್ಬಿಟ್ಟು ಮತ್ತೆ ಸಿಗುವ. ಬಾಯ್. ಇವಾಗ ಪವನ್ ಇಸ್ಕೊಂಬರೋಕ್ಕೆ ಅಂತ ಹೋಗಿದ್ದಾನೆ ಆರ್ಡರು. ಸೊ ವೆರಿ ಎಕ್ಸೈಟೆಡ್. ಫುಡ್ ಇಸ್ ಲವ್. ಐಮ್ ವೇಟಿಂಗ್. ಡೋರ್ ಇಲ್ಲೇ ಇದೆ, ನಾನು ಇಲ್ಲೇ ವೇಟ್ ಮಾಡ್ತಾ ಇದ್ದೀನಿ. ಒಂದರ ತಿನ್ನೋಕ್ಕೋಸ್ಕರನೇ ಬದುಕಿರೋದು ಅನಿಸುತ್ತೆ ನಾನು. ಬಿಕಾಸ್ ಊಟ ಆಗಿದೆ, ಐಸ್ ಕ್ರೀಮ್ ತಿಂದಿದ್ದೀನಿ. ಬಟ್ ಟಾಕೋಸ್ ತಿನ್ನಬೇಕು ಬಂದ ಅನಿಸುತ್ತೆ. ಪವನಲ್ಲಿ ಸೌಂಡ್ ಆಯಿತು, ಬಂದು ತಿನ್ನೋಣ. ಬನ್ನಿ ಗೈಸ್. ಒಂದು ಬಿಗ್ಗೆಸ್ಟ್ ಡಿಸಪಾಯಿಂಟ್ಮೆಂಟ್ ಇನ್ ಮೈ ಲೈಫ್ ಅಂದರೆ ಇದೆ. ಬಿಕಾಸ್ ನಾನು ಇಷ್ಟ ತನಕ ಟಾಕೋಸ್ ಆರ್ಡ್ರ್ ಮಾಡಿದ್ದಾನೆ ನನ್ನ ಗಂಡ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ರೆ, ಅದು ತುಂಬ ಟೈಮ್ ಅಂದರೆ ಡೆಲಿವರಿ ಟೈಮ್ ತುಂಬ ಇತ್ತು ಅಂತ ಅಂದ್ಬಿಟ್ಟು ಬರ್ಗರ್ ಕಿಂಗಲ್ಲಿ ಟಾಕೋಸ್ ಅವೈಲಬಲ್ ಇತ್ತು ಅಂದ್ಬಿಟ್ಟು ಅದನ್ನು ಆರ್ಡರ್ ಮಾಡಿದ್ದಾನೆ. ಬಟ್ ಟಾಕೋಸೇ ಟಾಕೋಸು. ದಿಸ್ ಈಸ್ ಎಲ್ಲ ಏನದು ಫೇಕ್ ಟಾಕೋಸ್ ಅಂತ ನನಗನ್ಸುತ್ತೆ. ಬಟ್ ನಾಳೆ ಬಟ್ ಬೇಗ ಹೋಗ್ತೀವಿ, ಯಾವಾಗೂ ತಿನ್ನೋಕ್ಕಾಗಲ್ಲ. ಮತ್ತು ನಾನು ಇನ್ನು ಯಾವಾಗ ಬರ್ತೀನೋ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ನಾನು ಟಾಕೋಸ್ ತಿನ್ನೋಕ್ಕೆ. ಬನ್ನಿ, ಏನೋ ಒನ್ನಲ್ಲಿ ತಿನ್ನಬೇಕು ಮಾಡ್ಕೊಳ್ಳೋಣ ಅಷ್ಟೇ. ನಂಗೆ ನಿಜ ಬೇಜಾರಾಗ್ತಿದೆ. ಬಟ್ ಐ ಡೋಂಟ್ ಹ್ಯಾವ್ ಅದರ್ ಆಪ್ಷನ್. I have to eat it. Dinner. He ordered burger also for him. ನನಗೆ ಟಾಕೋಸ್ ಎರಡಿದೆ, ಎರಡು ನಾನೇ ತಿಂತೀನಿ. ಇದು ಈ ಥರ ಇದೆ. ದಿಸ್ ಇಸ್ ಓಕೇಶ್. ಇದು ನೋಡೋಕ್ಕೇ ಬ್ಲ್ಯಾಂಡ್ ಆಗಿದೆ, ಏನೂ ಇಲ್ಲ ಅನ್ಸುತ್ತೆ ಇದರಲ್ಲಿ. ಬರೀ ಲೆಟಸ್ ಮಾತ್ರ ಕಾಣಿಸ್ತಿದೆ ನನಗಷ್ಟೇ. ಇಲ್ಲಿ ಸ್ವಲ್ಪ ಆನಿಯನ್ನು, ಲೆಟಸ್ಸು ಅಷ್ಟೇ ಇದೆ. ತಿನ್ನೋಣ. ಗೈಸ್, ಏನು ಗೊತ್ತಾ, ಮಲಗಿದ್ದವಳನ್ನ ಎದಲ್ಸ್ಕೊಂಡು ಬಂದ ಅವನು. ಸೊ ಟು ಹ್ಯಾವ್ ಮ್ಯಾಗಿ. ಸೊ ಅದನ್ನು ತಿಂದ್ಬಿಟ್ಟು ಮಲ್ಕೊಳ್ಳೋಣ. ಏನಿದೆ, ಅಟ್ಲೀಸ್ಟ್ ಮನಸ್ಸು ಖುಷಿ ಆಗುತ್ತೆ. ಬಿಕಾಸ್ ಟಾಕೋಯಿಂದ ಅಂತೂ ಖುಷಿ ಸಿಗಲಿ. ಅಂದರೆ ಟಾಕೋಯಿಂದ ಅಂತಲ್ಲ, ಪವನಿಂದ ಖುಷಿ ಸಿಗಲ್ಲ. ಟಾಕೋ ವಿಲ್ ನೆವರ್ ಮೇಕ್ ಮಿ ಸ್ಯಾಡ್. ಬಟ್ ಬನ್ನಿ ಮ್ಯಾಗಿ ತಿನ್ನೋಣ. ಮಿಡ್ ನೈಟ್ ಸ್ನ್ಯಾಕ್. ಗೈಸ್, ಏನು ಗೊತ್ತಾ, ಇವಾಗ ಟೈಮ್ ಬಂದುಬಿಟ್ಟು 1 o'clock ಆಗಿದೆ.
ಇವಾಗ ನಾವು ಅಂದರೆ ನಾನು ಮಲ್ಕೊತಾ ಇದ್ದೀನಿ, ಬಟ್ ಬೇಜಾರಲ್ಲಿ ಮಲ್ಕೊತಾ ಇದ್ದೀನಿ. ನಾನು ಒಂದು ಟಾಕೋ ಬೆಲ್ ತಿಂದ್ಬಿಟ್ಟು ಮಲ್ಕೊತೀನಿ ಅಂತ ಅಂದ್ಕೊಂಡೆ. ಇವತ್ತು ಏನೂ ಮಾಡೋಕ್ಕಾಗಲ್ಲ. ಇಟ್ಸ್ ಆಲ್ರೆಡಿ 1 o'clock. ನಾನು ಬೆಳಗ್ಗೆ ಬೇಗ ಎದ್ದೇಳಬೇಕು. ಆ್ಯಂಡ್ ನನ್ನ ಮಗ ಬೇರೆ ನೈಟು ಎದ್ದೇಳ್ತಾನೆ ಇರ್ತಾನೆ. ಸೊ ಹೋಗಿ ಮಲ್ಕೊಳ್ಳೋಣ. ಪವನ್ ಮ್ಯಾಗಿ ಮಾಡ್ತಾಯಿದ್ದಾರೆ. ನನಗಿತ್ತು ಇಷ್ಟ ಆಗಿಲ್ಲಲ್ಲ, ಅಟ್ಲೀಸ್ಟ್ ಮ್ಯಾಗಿ ಮಾಡಿ ಮ್ಯಾಗಿ ಮಾಡ್ತೀನಿ ತಿನ್ನು ಅಂತ. ಬಟ್ ಐ ಡೋಂಟ್ ವಾಂಟ್ ಟು ಈಟ್. ಬೇಜಾರಾಗ್ಬಿಟ್ಟು ಇವಾಗ ಮಲ್ಕೊಂಡು ನಾಳೆ ಸಿಗ್ತೀನಿ ಬೆಳಗ್ಗೆ. ಬಾಯ್, ಗುಡ್ ನೈಟ್. ಹಾಯ್ ಗೈಸ್, ವೆಲ್ಕಮ್. ಇದು ನೆನ್ನೆದು ಕಂಟಿನ್ಯೂಷನ್ ವ್ಲಾಗು. ಸೊ ಇವಾಗ ಹಾಸನ ಹೋಗ್ತಾ ಇದ್ದೀವಿ. ಆಲ್ರೆಡಿ ಹೆಬ್ಬಾಳ ಹತ್ರ ಹೋಗ್ತಾ ಇದ್ದೀವಿ, ಮಾನ್ಯತಾ ಹತ್ರ. ಸೊ ಇಲ್ಲಿಂದ ಆಲ್ಮೋಸ್ಟ್ ಒಂದು 5 hours ಆಗುತ್ತಲ್ಲ ಪವ್ಯಾಸ ಅಂತ ರೀಚ್ ಆಗೋಕ್ಕೆ. 5 hours ಆಗುತ್ತೆ ಆಲ್ಮೋಸ್ಟ್. ಟ್ರಾಫಿಕ್ ಬೇರೆ ಇದೆ, ಮತ್ತು ಸ್ಟಾಪ್ ಕೊಡಬೇಕು ಊಟಕ್ಕೆ ಎಲ್ಲ. ಸೊ ತಿಂಡಿ ಮನೆಯಲ್ಲೇ ತಿನ್ಕೊಂಡು ಹೊರಟ್ವಿ. ಎನಿವೆ 12 ಆಗೋಯ್ತು ನಾವು ಹೊರಡೋಷ್ಟೊತ್ತಿಗೆ. ಸೊ ಅದಕ್ಕೋಸ್ಕರ ತಿಂಡಿ ಮನೇಲೆ ನಾನೇ ಟೊಮೆಟೊ ಚಿತ್ರಾನ್ನ ಮಾಡಿದೆ. ಸೊ ಚೆನ್ನಾಗಿತ್ತು, ತಿನ್ಕೊಂಡು ಹೊರಟಿದ್ವಿ. ಸೊ ನಾವು ಅದು ಅಲ್ದಲ್ಲೇ ಇವಾಗ ಡೈರೆಕ್ಟ್ ಹಾಸನ ಹೋಗ್ತಾ ಇಲ್ಲ. ಇಲ್ಲಿಂದ ನಮ್ಮ ಮಾವ ಮನೆಗೆ ಹೋಗ್ಬೇಕು, ರಾಮನಾಥ್ಪುರಕ್ಕೆ. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ನಾವು ಹಾಸನ ಹೋಗೋದು. ಮೇ ಬಿ ನೈಟ್ ಆಗುತ್ತೆ ನಾವು ಹಾಸನ ರೀಚ್ ಆಗೋದು. ರಾಮನಾಥ್ಪುರದಲ್ಲಿ ಏನಕ್ಕೆ ಅಂದರೆ ನಮ್ಮ ಅಮ್ಮ ಏನೋ ಕಬೋರ್ಡ್ ನೋಡ್ಬೇಕಂತೆ. ಸೊ ಅಲ್ಲಿ ಚೆನ್ನಾಗಿರುತ್ತೆ ಒಂದು ಅಂಗಡಿಲಿ ಬಾ ಅಂತ ನಮ್ಮ ಮಾವ ಕರೆದು. ಸೊ ಅದಕ್ಕೋಸ್ಕರ ಅಲ್ಲೇನೋ ಏನೇನೋ ನೋಡಬೇಕು. ಅದಕ್ಕೋಸ್ಕರ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಹಾಸನ್ಗೆ ಹೋಗೋಣ ಅಂತ. ಸೊ ಪಾಪುನು ಮಲ್ಕೊಂಡಿದ್ದಾನೆ ಇವಾಗ. ಸೊ ಎದಳೋ ಅಷ್ಟೊತ್ತಿಗೆ ಅವನು ನೆಲಮಂಗಲ ರೀಚ್ ಆಗ್ಬಿಟ್ರೆ ಅಲ್ಲಿಂದ ಹೆಂಗೋ ಹೋಗ್ಬೋದು. ಇಲ್ಲಿ ಸ್ವಲ್ಪ ಟ್ರಾಫಿಕ್ ಇರುತ್ತಲ್ಲ, ನಿಧಾನಕ್ಕೆ ಮೂವ್ ಆಗ್ತಾ ಇರುತ್ತಲ್ವ ಗಾಡಿ. ಸೊ ಇವನಿಗೂ ಕಿರಿಕಿರಿ ಆಗುತ್ತೆ. ಅದಕ್ಕೋಸ್ಕರ ಇವನು ಎದ್ದಳೋ ಅಷ್ಟೊತ್ತಿಗೆ ನೆಲಮಂಗಲ ಟಚ್ ಆಗ್ಬಿಡ್ಕು ಅಂತ ಅಂದ್ಕೊಂಡಿದ್ವಿ. ನೋಡೋಣ ಅಷ್ಟೇ. ಮತ್ತೆ ನೆಕ್ಸ್ಟ್ ಸ್ಟಾಪ್ ಕೊಡ್ತೀನಲ್ಲ ಅವಾಗ ಸಿಗ್ತೀನಿ. ಓಕೆ, ಬೈ. ಅಮ್ಮ ಹಾಯ್. ಮತ್ತೆ ನನ್ನ ವ್ಲಾಗಿಗೆ ನಮ್ಮಮ್ಮ ಕಡಲೆಕಾಯಿ ತಿಂತಾ ಇದ್ದಾರೆ, ಬ್ಯುಸಿ ಇದ್ದಾರೆ, ಮತ್ತೆ ತಿನ್ನೋದ್ರಲ್ಲಿ ಬ್ಯುಸಿ ಇದ್ದಾರೆ. ಮತ್ತೆ ಸಿಗುವ ಗೈಸ್. ಇವಾಗ ಟೈಮ್ ಬಂದ್ಬಿಟ್ಟು 3 ಗಂಟೆ. ಇನ್ನೂ ಕೋಣಿಗಲ್ಲಲ್ಲಿ ಇದ್ದೀವಿ. ಪಾಪ ನೆಲಮಂಗ್ಲವರೆಗೂ ಎದ್ದಾಳಲ್ಲ ಅನ್ಕೊಂಡೆ. ಬಟ್ ಅವನು ಯಶವಂತಪುರದಲ್ಲೇನೆ ಎದ್ಬಿಟ್ಟ. ಅವನ್ನ ಆಟಾಡ್ಸ್ಕೊಂಡು ಹಂಗೆ ಹೆಂಗೋ ಬಂದ್ವಿ. ಇವಾಗ ಅವನದು ಊಟ ಆಗಿದೆ. ಟೈಮ್ ಬಂದ್ಬಿಟ್ಟು ಆಲ್ರೆಡಿ 3 o'clock ಆಯ್ತು. ಪಾಪದ ಊಟ ಆಯ್ತು. ನಾವು ಎಲ್ಲಾದ್ರೂ ಊಟಕ್ಕೆ ನೋಡ್ತಾ ಇದೀವಿ, ಯಾವ್ದಾದ್ರು ಹೋಟ್ಲಿಗೆ ಹೋಗೋಣ ಅಂತ. ಒಂದವೇ ಯಾವ್ದಾದ್ರು ಹೋಟ್ಲ್ ಸಿಕ್ಕಿದ್ರೆ ಅಲ್ಲಿ ಊಟ ಮಾಡಬೇಕು. ನೋಡುವ ಯಾವಾಗ ಹೋಗ್ತೀವಿ ಊರಿಗೆ ಅಂತ. ಜರ್ನಿ ಮಾಡೋಕ್ಕಾಗಲ್ಲಪ್ಪ. ಅದು ಅಲ್ದಲೆ ತುಂಬಾ ಶೆಕೆ ಇದೆ. ಬಿಸಿಲಿರ್ಲಿಲ್ಲ ನಾವು ಹೊರಟಾಗ ಬಿಸಿಲಿರ್ಲಿಲ್ಲ. ನಾವು ರೋಡಲ್ಲಿ ಬರ್ಬೇಕಾದ್ರೆ ಬಿಸಿಲು ಬಂದ್ಬಿಡ್ತು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಮಳೆ ಬಂದ್ಬಿಡ್ತು. ಮತ್ತೆ ಇವಾಗ ಬಿಸಿಲು ಬಂದ್ಬಿಡ್ತು. ಏನ್ ವೆದರ್ ಇದು ಅಂತಾನೆ ನನ್ಗೆ ಗೊತ್ತಾಗ್ತಲ್ಲ. ಬಟ್ ತುಂಬಾ ಶೆಕೆ, ತುಂಬಾ ಹ್ಯೂಮಿಡಿಟಿ ಇದೆ. ಓಕೆ, ನೋಡುವ ಊಟಕ್ಕೆ ನಿಲ್ಲಿಸಿದಾಗ ಮತ್ತೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್. ಓಕೆ, ಹಾಸನಿಗೆ ಹೋಗ್ತಾ ನೇಚರೇ ಸೂಪರ್. ಆದ್ರೂ ಮಳೆ ಬಂದ್ಬಿಟ್ರಂತೂ ಫುಲ್ಲು ತೆಂಗಿನ ತೋಟ, ಅಡಿಕೆ ತೋಟ ಎಲ್ಲ ಸಿಗುತ್ತೆ. ಮಳೆ ಬರ್ತಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ ಇದು ಸೀನರಿ. ಈಗ ಟೈಮು 3:30. ಸೊ ಇವಾಗ ಧ್ರುವ ತಾರೆ ಹತ್ರ ನಿಲ್ಸಿದೀವಿ ಊಟಕ್ಕೆ. ಬನ್ನಿ ಊಟ ಮಾಡಿ ಹೊರಡುವ. ಏನು ತಿನ್ನೋದು ಅಂತ ನೋಡೋಣ, ಬನ್ನಿ. ಇವಾಗ ಊಟ ಆಯ್ತು. ಊಟ ಚೆನ್ನಾಗಿತ್ತು.
ಜಸ್ಟ್ 2 ಥಾಲಿ ಮತ್ತು 1 ಗೋಬಿ ತೊಗೊಂಡಿದ್ದಕ್ಕೆ ಎಷ್ಟು 714 ಬಿಲ್ ಆಯಿತು, ವಿಚ್ ಇಸ್ ರೀಸನಬಲ್. ಬಟ್ ಟೇಸ್ಟ್ ಚೆನ್ನಾಗಿತ್ತು. ಬಟ್ ಅದು ಊಟ ಆದ್ಮೇಲೆ ಗ್ಯಾಸ್ಟ್ರಿಕ್ ಆದ ಥರ ಆಗ್ತಿದೆ, ಹೊಟ್ಟೆ ಎಲ್ಲ ನೋವ್ತಿದೆ ಸ್ವಲ್ಪ ನನಗೆ. ಗ್ಯಾಸ್ಟ್ರಿಕ್ಗೆ ಇದು ನನಗೆ ಗೊತ್ತು. ಅದಕ್ಕೆ ಸ್ವಲ್ಪ ನೀರು ಕುಡಿಯೋಣ ಅಂತ ನೀರು ತರಕ್ಕೆ ಹೋಗಿದ್ದಾನೆ ಪವನು. ಬಂದಮೇಲೆ ನೀರು ಕುಡಿದು ಹೊರಡೋಣ. ಅಮ್ಮ ನಿನಗೆ ಹೆಂಗಿತ್ತಮ್ಮ ಊಟ? ಊಟ ಚೆನ್ನಾಗಿತ್ತು. ನನಗೂ ಗ್ಯಾಸ್ಟ್ರಿಕ್ ಥರ ಆಗ್ತಿದೆ. ನಂಗೆ ಮುಂಚೆನೇ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿತ್ತು, ಇದರಿಂದ ಅಂತಲೂ ಗೊತ್ತಿಲ್ಲ, ಒಟ್ಟಿಗೆ ಗ್ಯಾಸ್ಟ್ರಿಕ್ ಅಂತೂ ಆಗಿದೆ. ಬಟ್ ನನಗಂತೂ ಇದರಿಂದ ನನಗೆ ಗೊತ್ತು. ಯಾಕಂದ್ರೆ ನಾನು ಇಲ್ಲಿಗೆ ಬರೋವರೆಗೂ ನನಗೆ ಹೊಟ್ಟೆ ಚೆನ್ನಾಗಿತ್ತು, ಹಸಿತಾ ಇತ್ತು. ಮೇ ಬಿ ಹಸುವಿಂದ ಊಟ ಮಾಡಿದ್ವಲ್ಲ ಅದರಿಂದನೂ ಇರ್ಬೋದು. ಇವಾಗ ಆಲ್ರೆಡಿ 4 o'clock ಆಗ್ತಿದೆ ಟೈಮು. ಇವಾಗ ಊಟ ಮಾಡಿದ್ರೆ ಇನ್ನೇನಾಗುತ್ತೆ. ಅದು ಅಲ್ದಲ್ಲ ಅಲ್ಲಿ ಬೆಂಗಳೂರಿಂದ ಹೊರಟಾಗಿಂದ ನಾವೇನು ಅಂದರೆ ಸೀಬೆ ಹಣ್ಣುಗಳು ತಿಂದ್ವಿ, ಬಟ್ ನೀರಾಗಿ ಕುಡ್ದಿರ್ಲಿಲ್ಲ. ಮೇ ಬಿ ಅದರಿಂದನೂ ಏನೋ. ಟ್ರಾವೆಲ್ ಅಂದರೆ ಇದೊಂದು ಪ್ರಾಬ್ಲಮ್, ನೀರು ಕುಡಿದ್ರೆ ಸುಸು ಹೋಗೋಕೆ ಪ್ರಾಬ್ಲಮ್ ಆಗುತ್ತೆ ಅಂತ ನೀರೇ ಕುಡಿಯಲ್ಲ. ಬಟ್ ಅದರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ. ಏನಪ್ಪ ಮಾಡೋದು? ಅಯ್ಯೋ ಏನು ಮಾಡೋಂಗಿಲ್ಲ. ಇಲ್ಲಿಂದ ಹೋಗಾದ್ಮೇಲೆ ಸರಿ ಮಾಡ್ಕೊಳ್ಳೋಣ. ಹಾಸನ್ಗೆ ಹೋದ್ಮೇಲೆ ಅಲ್ಲ ಸರಿ ಹೋಗುತ್ತೋ ಸರಿ ಮಾಡ್ಕೊಳ್ಳೋಣ. ಬಾರಪ್ಪ ಪವನು, ಬೇಗ ನಂಗೆ ನೀರು ಕುಡಿಬೇಕು. ನೀವು ನೀರು ಕುಡಿದ್ರೆ ಸರಿ ಹೋಗುತ್ತಾ ಅಂತ. ಅದ್ರ ಜೊತೆಗೆ ನಂಗೆ ಐಸ್ ಕ್ರೀಮ್ ತಿನ್ಬೇಕಾಗಿತ್ತು. ಆನ್ ದ ವೇ ಬಾಸ್ಕಿನ್ ರಾಬಿನ್ಸ್ ಇದೆ, ಅಲ್ಲೇ ಐಸ್ ಕ್ರೀಮ್ ತಿನ್ನೋಣ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ವಾಟರ್ ಬಾಟಲ್ ಬಂದಿದೆ, ಕುಡಿಯೋಣ ಚೆನ್ನಾಗಿ. ಇದಿಷ್ಟು ನನಗೇನೆ, ಆ್ಯಂಡ್ ಬಾಟ್ಲ್ ಕೂಡ ನನಗೇನೆ. ಚೆನ್ನಾಗಿದೆ. ಸೊ ಗೈಸ್, ಇವಾಗ 6:30 ಟೈಮು. ಇವಾಗ ನಾವು ರಾಮನಾಥಪುರ ಹತ್ರ ಬಸವಪಟ್ಟಣ ಅಂತ ಊರಿದೆ, ಸೊ ಅಲ್ಲಿಗೆ ಬಂದಿದ್ದೀವಿ. ಇವಾಗ ನಮ್ಮ ನನ್ನ ಮತ್ತೆ ಮಗ ಬರ್ತಾ ಇದ್ದಾರಂತೆ. ಸೊ ಅದಕ್ಕೋಸ್ಕರ ಇಲ್ಲೇ ರೋಡಲ್ಲೆಲ್ಲ ನಿಲ್ಸ್ಕೊಂಡು ಕಾಯ್ತಾ ಇದ್ದೀವಿ. ಸೊ ಅವ್ರು ಬಂದಮೇಲೆ ಫರ್ನಿಚರ್ ಶಾಪಿಗೆ ಹೋಗ್ಬಿಟ್ಟು ಸ್ವಲ್ಪ ಐಟಮ್ಸ್ ನೋಡಬೇಕು. ಅದನ್ನ ನೋಡಿಕೊಂಡು ಮನೆಗೆ ಹೋಗೋಣ ಅಂತ. ಸೊ ಅದು ಬರಲಿ, ಬಂದಾದ್ಮೇಲೆ ಹೋಗುವ. ಹಾಯ್ ಗೈಸ್, ಈಗ 1 hour ಆಯಿತು ನಾವು ಮನೆಗೆ ಬಂದು. ಇವತ್ತೇ ವಾಪಸ್ ಹಾಸನ್ಗೆ ಹೋಗೋಣ ಅಂತ ಅನ್ಕೊಂಡ್ವಿ, ಬಟ್ ಆಗಲಿಲ್ಲ, ಟೈಮ್ ಆಗೋಯ್ತು. ಸೊ ಅದಕ್ಕೋಸ್ಕರ ಇಲ್ಲೇ ಸ್ಟೇ ಆಗಿಬಿಟ್ಟು ನಾಳೆ ಬೆಳಗ್ಗೆನೇ ಹೋಗೋಣ ಅಂತ ಅಂದ್ಕೊಂಡಿವಿ. ಸೊ ಬಂದು ಟೀ ಕುಡ್ದು ರೆಸ್ಟ್ ಮಾಡಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಎಲ್ಲರೂ. ಸೊ ಅಷ್ಟೇ. ಸೊ ಬಾಪು ಅಳ್ತಾ ಇದ್ದಾನೆ, ಟು ಗೋ. See you later. ಗೈಸ್, ಗುಡ್ ಮಾರ್ನಿಂಗ್. ನಿನ್ನೆ ಎಲ್ಲಿಗೆ ನಾವು ರಾಮನಾಥಪುರಕ್ಕೆ ಬಂದು ನಮ್ಮ ಮಾವ ಮನೆಗೆ ಉಳ್ಕೊಂಡ್ವಿ ಇಲ್ಲೇನೆ. ಬಿಕಾಸ್ ಲೇಟ್ ಆಗೋಯ್ತು. ನಾವು ಇಲ್ಲಿಗೆ ಬಂದಾಗ್ಲೇ 6:30 ಆಗಿತ್ತು. ಅದು ಕಬೋರ್ಡ್ ಎಲ್ಲ ನೋಡ್ಕೊಂಡು ಫೈನಲೈಸ್ ಮಾಡೋಷ್ಟೊತ್ತಿಗೆ 7-7:30 ಆಗೋಯ್ತು. ಬಂದ್ಬಿಟ್ಟು ಇನ್ನೇನು ಮಳೆ ಬೇರೆ ಬರ್ತಾಯಿತ್ತು. ಮತ್ತು ಸುಮ್ಮನೆ ಪಾಪು ಕರ್ಕೊಂಡು ಹೋಗೋದು ಬೇಡ, ಅಲ್ಲಿ ಸ್ವಲ್ಪ ಘಾಟ್ ಸೆಕ್ಷನ್ ಇದೆ ಇಲ್ಲಿಂದ ರಾಮನಾಥಪುರದಿಂದ ಹಾಸನ್ಗೆ ಹೋಗ್ಬೇಕಾದ್ರೆ. ಸೊ ಅದಕ್ಕೋಸ್ಕರ ಪಾಪು ಕರ್ಕೊಂಡು ಹೋಗೋದು ಬೇಡ ಅಂತ ಅಂದ್ಕೊಂಡು ಇಲ್ಲೇ ಉಳ್ಕೊಂಡ್ವಿ. ಸೊ ಅಷ್ಟೇ. ಇವಾಗ ತಿಂದ್ಕೊಂಡು ಹೊರಡೋಣ ಅಂತ ಅಂದ್ಕೊತಾ ಇದ್ವಿ ಅಷ್ಟೇ ಗೈಸ್ ಇವತ್ತಿನ ಈ ವ್ಲಾಗಲ್ಲಿ. ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ ಗೈಸ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.